ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ. ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲವೆಂಬ ವಾಕ್ಯ ಭಾಗದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಕಾರಣಾಂತರಗಳಿಂದ ಅನೇಕ ಬಾರಿ ಈ ಒಂದು ಉದಯ ಕಾಲ ವಾಕ್ಯ ಭಾಗಗಳು ನಿಮಗೆ ಮುಂಜಾನೆಯಲ್ಲಿ ತಲುಪುವುದಕ್ಕೆ ಸಾಧ್ಯವಾಗ್ತಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಆದರೆ ಈ ಮುಂಜಾನೆಯಲ್ಲಿ ವಾಕ್ಯವನ್ನು ಆಲಿಸುತ್ತಿರುವ ನೀವಾಶೀರ್ವದಿಸಲ್ಪಟ್ಟವರು ಕರ್ತನು ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಪ್ರತಿ ಮುಂಜಾನೆಯಲ್ಲಿಯೂ ನಾವು ಕೆಲಸ ಕಾರ್ಯಗಳಿಗೆ ಹೋಗುವವರಿದ್ದೇವೆ, ಕಾಲೇಜು ಸ್ಕೂಲು ವಿದ್ಯಾಭ್ಯಾಸ ಮಾಡುವುದಕ್ಕೆ ಹೋಗುವವರಿದ್ದೇವೆ, ಅನೇಕ ಸಂಗತಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವವರು ಇದ್ದೇವೆ, ಹೌದಲ್ಲವಾ? ಆದರೆ ನಾವು ಯಾವುದೇ ಮಂಡಳದಲ್ಲಿ ಇರಲಿ, ನಮಗೆ ಪ್ರೆಷರ್ ಅನ್ನುವುದು ಇದ್ದೇ ಇರುವಂಥದ್ದಾಗಿರ್ತದೆ. ಎಲ್ಲರೂ ಕೂಡ ದಿನ ಸಂಜೆ ಮನೆಗೆ ಹಿಂತಿರುಗುವಾಗ ಒಂದು ಪದವನ್ನು ಮಾತ್ರ ಹೇಳ್ತೇವೆ, ಅಯ್ಯೋ ತುಂಬ ಸಾಕಾಯ್ತಪ್ಪ ಅನ್ನುವ ಮಾತುಗಳನ್ನು ಮಾತ್ರ ಹೇಳುವುದುಂಟು, ಹೌದಲ್ಲವಾ? ಆದರೆ ಕರ್ತನ ವಾಕ್ಯ ಯೇಸು ಸ್ವಾಮಿ ತನ್ನ ಜನರನ್ನು ನೋಡಿ ಒಂದು ದಿನ ಹೀಗೆ ಮಾತನಾಡಿದ್ರು. ವಾಕ್ಯದಲ್ಲಿ ನಾವು ಗಮನಿಸುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಚನದಲ್ಲಿ ಯೇಸು ತನ್ನ ಜನರನ್ನು ನೋಡಿ ಹೀಗೆ ಹೇಳಿದ್ರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಪ್ರಿಯ ದೇವ ಜನರೇ, ನಾವೀ ಭೂಲೋಕದಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗುವುದು ಉಂಟು, ಓದುವಂಥ ಕಾರ್ಯಗಳಿಗೆ ಹೋಗುವಂಥದ್ದುಂಟು, ಬಿಸ್ನೆಸ್ಗಳಾಗಿರ್ಬೋದು, ಏನೇ ಕುಟುಂಬ ನಡೆಸುವಂಥ ವಿಷಯಗಳು, ಇದೆಲ್ಲವನ್ನು ಕೂಡ ನಾವು ನಿಭಾಯಿಸುವವರು ಆಗಿದ್ದೇವೆ, ಹೌದಲ್ವಾ? ಒಂದು ಚಿಕ್ಕ ಮಗು, ಸ್ಕೂಲ್ಗೆ ಹೋಗುವಂಥ ಮಗು, ಆ ಮಗುವಿನ ಒಂದು ಬ್ಯಾಗನ್ನೇ ನೀವು ಗಮನಿಸ್ರಿ, ಅದು ಇಲ್ಲಿ ಹೆಗಲ ಮೇಲೆ ಇರ್ತದೆ, ಎಷ್ಟೋ ಪುಸ್ತಕಗಳು, ಬುಕ್ಗಳನ್ನು ಅದು ದಿನಾಗ್ಲೂ ಎತ್ಕೊಂಡು ಬರ್ತದೆ. ಆ ಮಗುವಿನ ಜೀವಿತದಿಂದಲೇ ಆರಂಭಗೊಳ್ತದೆ ಈ ಭಾರವನ್ನು ಹೊರುವಂಥದ್ದು, ಕಷ್ಟಪಡುವಂಥದ್ದು, ಶ್ರಮೆಯನ್ನು ಪಡುವಂಥದ್ದು. ಆದರೆ ಯೇಸು ಏನನ್ನ ಕಲಿಸಿಕೊಡ್ತಾ ಇದ್ರೆ ಗೊತ್ತಾ? ಅವರು ನೀವು ಹೊರುವಂಥ ಭಾರವನ್ನು ನೋಡಿದ್ದಾರೆ, ನಿಮ್ಮ ಕಷ್ಟವನ್ನು ನೋಡಿದ್ದಾರೆ, ನೀವು ಪಡುವಂಥ ಎಲ್ಲಾ ಪ್ರಯಾಸಗಳನ್ನ ಯೇಸು ನೋಡಿ ಹೀಗೆ ಹೇಳ್ತಾ ಇದ್ರೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನಿನ್ನ ಜೀವಿತ ಹೌದು, ನೀನು ಒಬ್ಬನೇ ಸಾಗುವುದಾದ್ರೆ ಕಷ್ಟಪಡಬೇಕಾಗ್ತದೆ, ಭಾರ ಹೊರಬೇಕಾಗ್ತದೆ, ಅಲ್ಲಿ ಶ್ರಮೆ ಪಡಬೇಕಾಗ್ತದೆ. ಆದರೆ ನೀನು ನನ್ನ ಬಳಿ ಬರುವುದಾದರೆ ಅಂತ ಯೇಸು ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ಅರ್ಥ, ಲೋಕದಲ್ಲಿ ನಾವು ಕಷ್ಟ ಪಡಬೇಕು ಹೌದು, ಭಾರ ಹೊರಬೇಕು ಹೌದು, ಶ್ರಮೆ ಪಡಬೇಕು ಹೌದು, ಆದರೆ ಇದೆಲ್ಲದರ ಮಧ್ಯದಲ್ಲೂ ಕೂಡ ವಿಶ್ರಾಂತಿ ಕೊಡುವುದಕ್ಕಾಗಿ ಒಬ್ಬರು ಬಂದಿದ್ದಾರೆ, ಆತನು ಯೇಸು ಸ್ವಾಮಿ ಆಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ. ಎಷ್ಟೋ ಬಾರಿ ನಾವು ಹೀಗೆ ಆಲೋಚಿಸ್ತೇವೆ, ಅಯ್ಯೋ ನನ್ನ ಜೀವಿತ ನಾನೇ ಪಡಬೇಕಪ್ಪ ಕಷ್ಟ, ನಾನೇ ಎಲ್ಲವನ್ನ ನಿಭಾಯಿಸ್ಬೇಕು, ಏನೇ ಬಂದರೂ ನಾನೇ ನೋಡ್ಕೊಬೇಕು. ಇಲ್ಲ ಪ್ರಿಯ ದೇವ ಜನರೇ, ಅದು ತಪ್ಪು. ನಾವು ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಕೂಡ ಯೇಸುವಿನ ಬಳಿ ಹೋಗುವ ಅವಕಾಶ ನಮಗಿದೆ, ಆ ಸದಾವಕಾಶ ನಮಗಿದೆ. ಏನೆಂದರೆ, ಕಷ್ಟಪಡ್ತಾ ಇದ್ದೀರಾ, ಭಾರ ಹೊರ್ತಾ ಇದ್ದೀರಾ, ಬಹಳ ಪ್ರೆಷರ್, ಸ್ಟ್ರೆಸ್ಡ್ ಲೈಫಲ್ಲಿ ನೀವು ಇದ್ದೀರಾ ಅಂದರೆ ಯೇಸು ಇವತ್ತು ನಿಮ್ಮನ್ನು ನೋಡಿ ಹೇಳ್ತಾ ಇದ್ರೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀ ನನ್ನ ಬಳಿ ಬಾ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ವಿಶ್ರಾಂತಿಗಾಗಿ ಲೋಕದಲ್ಲಿ ಜನ ಏನೇನೆಲ್ಲ ಆತುಕೊಳ್ಳುವುದುಂಟು, ಅವರದೇ ಆದ ಮಾರ್ಗದಲ್ಲಿ ವಿಶ್ರಾಂತಿಯನ್ನು ಕಂಡುಕೊಳ್ತಾರೆ. ಆದರೆ ಅದಕ್ಕೂ ಕೂಡ ಅವರೇನಾದ್ರೂ ವ್ಯಯ ಮಾಡಬೇಕು. ಈ ಲೋಕದಲ್ಲೂ ಕೂಡ ನೀವು ವಿಶ್ರಾಂತಿಯನ್ನು ಪಡೆಯಬೇಕಂದ್ರೂ ಕೂಡ ಏನಾದ್ರೂ ಹಣವನ್ನು ಕೊಟ್ಟೇನೆ ನೀವು ವಿಶ್ರಾಂತಿ ಪಡಬೇಕು. ಆದರೆ ಯೇಸುವಿನ ಬಳಿ ಹಾಗಲ್ಲ. ನೀವು ಹೃದಯಪೂರ್ವಕವಾಗಿ, ಹೌದಪ್ಪ, ಎಷ್ಟೋ ಕಾರ್ಯಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ, ಆದರೆ ನನಗೆ ನಿನ್ನ ಜೊತೆ ಸಮಯ ಕಳೆದು ವಿಶ್ರಾಂತಿ ಪಡೆದುಕೊಳ್ಳುವುದು ಅವಶ್ಯ ಅಂತ ಮನಸ್ಸು ಮಾಡಿ ನೀವು ಬರುವುದಾದ್ರೆ ಯೇಸು ಸ್ವಾಮಿ ಹೇಗೆ ಹೇಳ್ತಾ ಇದ್ರೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ. ಎಷ್ಟು ಜನರಿಗೆ ಮುಂಜಾನೆಯಲ್ಲಿ ವಿಶ್ರಾಂತಿ ಬೇಕು? ಜೀವಿತದ ಕೆಲಸದ ಮಧ್ಯಗಳಲ್ಲಿ ವಿಶ್ರಾಂತಿ ಬೇಕು? ಎಷ್ಟೋ ಕಾರ್ಯಗಳಲ್ಲಿ ಒತ್ತಡದಲ್ಲಿ ಇದ್ದೀನಿ ಬ್ರದರ್, ನನಗೆ ವಿಶ್ರಾಂತಿ ಬೇಕು ಅನ್ನುವವರು ಈ ವಾಕ್ಯವನ್ನು ಕೇಳಿದ್ದೀರಲ್ಲ, ಯೇಸು ನಿಮ್ಮನ್ನು ಕರೀತಾ ಇದ್ದಾರೆ. ನೀವು ಆತನ ಬಳಿ ಬರುವುದಾದ್ರೆ ಅವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಯೇಸು ನಮಗೆ ವಿಶ್ರಾಂತಿಯನ್ನು ಕೊಡುವ ದೇವರಾಗಿದ್ದಾರೆ. ಯೇಸು ನಮಗೆ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾರೆ. ಕಷ್ಟಪಡುವವರು, ಭಾರ ಹೊರುವವರನ್ನ ಲೋಕ ನೋಡಿದ್ರೆ ಹೀಗೆ ಮಾತನಾಡ್ತದೆ, ಅಯ್ಯೋ ಅವನಿಗಿರೋದೇ ಅದು, ಅವನು ಅನುಭವಿಸ್ಲೇಬೇಕು, ಅವನ ಜೀವಿತದ ಹಣೆ ಬರಹ ಅದು ಅಂತ ಲೋಕ ನೋಡಿ ಮಾತನಾಡ್ತದೆ. ಆದರೆ ಯೇಸು ಕಷ್ಟಪಡುವವರು, ಭಾರ ಹೊತ್ತವರ ಬಗ್ಗೆ ನೋಡಿ ಹೀಗೆ ಹೇಳ್ತಾ ಇದ್ರೆ, ಎಲೆ ಕಷ್ಟಪಡುವವರೇ,
ಭಾರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಅವರು ವಿಶ್ರಾಂತಿ ಕೊಡುವುದಕ್ಕೋಸ್ಕರ ಕರೀತಾ ಇದ್ದಾರೆ. ಸಿದ್ಧವಿರುವುದಾದ್ರೆ ಈ ಮುಂಜಾನೆಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ವಂದನೆಯ. ಹೌದು, ಕಷ್ಟಪಡುವವರು, ಭಾರ ಹೊತ್ತವರು ನಾವೆಲ್ಲರೂ ನಿನ್ನ ಬಳಿ ಬರುವುದಾದ್ರೆ ಅಪ್ಪ ನೀನು ವಿಶ್ರಾಂತಿಯನ್ನು ಕೊಡುವ ದೇವರಾಗಿದ್ದೀರಂತ ಮಾತನಾಡಿದಕ್ಕಾಗಿ ವಂದನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ಎಂತಹ ಕಷ್ಟಗಳಲ್ಲಿ, ಭಾರಗಳಲ್ಲಿ ಅವರಿದ್ದಾರೋ ಅಪ್ಪ ನೀನ್ ಗಮನಿಸು. ಅವರನ್ನು ನೀನು ಕರೆದು ಅಪ್ಪ ಅವರಿಗೆ ವಿಶ್ರಾಂತಿಯನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಸಂತೋಷವನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಜೀವಿತದ ಒತ್ತಡದ ದಿನಗಳು ಅದು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.